ಯಾವತ್ತೂ ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಕೈ ಮುಗಿದು ಕೇಳ್ತಾ ಇದ್ದೀನಿ. ಈ ಒಂದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇವತ್ತು ಅವ್ರ ಚಾನಲ್ ಡಿಲೀಟ್ ಆಗಿದೆ, ನಾಳೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಅಂದ್ಕೊಂಡ ರೀತಿ ಯೂಟ್ಯೂಬ್ ಇಲ್ಲ. ಯೂಟ್ಯೂಬ್ನಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಯೂಟ್ಯೂಬ್ ಅನ್ನೋದು ತುಂಬ ಸ್ಟ್ರಿಕ್ ಆಗಿದೆ. ಏನಪ್ಪ ಅಂದ್ರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ಬಂದು ಅವರೊಂದು ಯೂಟ್ಯೂಬ್ ಚಾನಲ್ ಒಂದೇ ದಿನಕ್ಕೆ ಮೂರು ಸ್ಟ್ರೈಕ್ ಹಾಕಿ ಅವರೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾಯಿದ್ದಾರೆ. ತುಂಬ ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಇನ್ಸ್ಟಾಗ್ರಾಮ್ ಮೇಲೆ ತುಂಬ ಜನ ಅವರೊಂದು ಚಾನಲ್ ಸ್ಕ್ರೀನ್ಶಾಟ್ ಕಳಿಸೋದು, ಬ್ರದರ್ ನನ್ನ ಚಾನಲ್ ಸ್ಟ್ರೈಕ್ ಬಂದಿದೆ, ಡಿಲೀಟ್ ಆಗ್ತಾಯಿದೆ. ತುಂಬ ಜನ ಕೇಳ್ತಾ ಇದ್ದಾರೆ. ಆದರೆ ಬಟ್ ಇದು ಬರೋ ಕಾರಣ ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಮ್ಯಾಕ್ಸಿಮಮ್ 99% ಎಲ್ಲರೂ ಕೂಡ ಒಂದೇ ಪಾಲಿಸಿ. ಯಾವುದಂದ್ರೆ ಒಂದು ಸೆಲ್ಫ್ ರೆಗ್ಯುಲೇಟರ್ ಪಾಲಿಸಿ ಅಂತ ಕೊಡ್ತಾರೆ, ಮತ್ತೊಂದು ಸೆಕೆಂಡ್ ಬಂದ್ಬಿಟ್ಟು ಹಾರ್ಮ್ಫುಲ್ ಡೇಂಜರ್ ಪಾಲಿಸಿ ಅಂತ ಕೊಡ್ತಾ ಇದ್ದಾರೆ. ಜಸ್ಟ್ ಇವು ಎರಡು ಪಾಲಿಸಿ ಕೊಡ್ತಾರೆ. ಇವು ಎರಡು ಪಾಲಿಸಿ ಕೊಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ನೋವಾಗಿದೆ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನನ್ನ ಮನೆಗೆ ಅಂದರೆ ಆ್ಯಕ್ಚುಲಿ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಇಟ್ನಲ್ಲಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ತುಂಬ ಜನ ಬಂದಿದ್ದಾರೆ. ಬ್ರದರ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಬಂದಿದ್ದಾರೆ, ಏನಾದರೂ ಮಾಡಿ ಸ್ಟ್ರೈಕ್ ರಿಮೂವ್ ಮಾಡಿ, ಚಾನಲ್ ಡಿಲೀಟ್ ಆಗುತ್ತೆ, ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಟ್ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಯಾಕಂದರೆ ಯೂಟ್ಯೂಬ್ ನೀವು ಅಂದ್ಕೊಂಡ ರೀತಿ ಅಲ್ಲ. ಆದರೆ ಬಟ್ ದಯವಿಟ್ಟು ಹೇಳ್ತಾಯಿದ್ದೀನಿ, ನಿಮ್ಮ ಚಾನಲ್ ಕೂಡ ಅವರ ರೀತಿ ಡಿಲೀಟ್ ಆಗಬಾರ್ದು ಮುಂದೆ ಒಂದು ದಿನ. ಅಂದರೆ ನೀವೇನು ನೋಡ್ಕೊ, ಈ ಒಂದು ವಿಡಿಯೋ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸೇಫಾಗಿ ಹಿಡ್ಕೊಳ್ಬೇಕು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಿದಂಥ ಮಿಸ್ಟೇಕ್ ನೀವು ಕೂಡ ಮಾಡೋಂಗಿಲ್ಲ. ಅದು ಏನು ಮಿಸ್ಟೇಕ್ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್, ಈ ಪ್ರೀತಿಯ ಕನ್ನಡ ಯೂಟ್ಯೂಬ್ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕಲ್ಸೋಣ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯದಲ್ಲೇ ಲಕ್ಷ ಸಬ್ಸ್ಕ್ರೈಬ್ ರೀಚ್ ಆಗ್ತೇವೆ ಅಂದರೆ ಲಕ್ಷ ಕುಟುಂಬ ಕಟ್ತೀನಿ. ಆ ಕುಟುಂಬದಲ್ಲಿ ನೀವು ಒಬ್ಬರು ಆಗಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬಿಡ್ತೀನಿ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮ್ಯಾಕ್ಸಿಮಮ್ ಅಂದರೆ ಇದೇ ಒಂದು ಪ್ರಾಬ್ಲಮ್. ಯಾಕಂದರೆ ಅವ್ರಿಗೆ ನೀವೆಲ್ಲ ಅಂದ್ಕೊಂಡಿರ್ತೀರ ನಾನು ಏನೋ ತಪ್ಪು ಮಾಡಿರಲ್ಲ, ಯೂಟ್ಯೂಬ್ನಿಂದ ಸ್ಟ್ರೈಕ್ ಬರುತ್ತೆ. ಆದರೆ ಬಟ್ ಯೂಟ್ಯೂಬ್ನಿಂದ ಸ್ಟ್ರೈಕ್ ಸುಮ್ಮನೆ ಬರಲ್ಲ, ನೀವು ಮಾಡಿರ್ತಾರೆ ಅಂದರೆ ನೀವು ಮಾಡಿರ್ತಾರೆ ಒಂದು ಮಿಸ್ಟೇಕ್. ಆ ಮಿಸ್ಟೇಕ್ ನೀವು ಯಾವಾಗ ಮಾಡಿರ್ತಾರೆ, ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಮಾಡಿರ್ತಾರೆ. ಆದರೆ ಬಟ್ ಗೊತ್ತಿರಲ್ಲ ನಿಮಗೆ ಏನಪ್ಪ ಮಿಸ್ಟೇಕ್ ಅಂದರೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಅವರೊಂದು ಯೂಟ್ಯೂಬ್ ಚಾನಲ್, ಒಬ್ಬರದ್ದು ಯೂಟ್ಯೂಬ್ ಚಾನಲ್ 50,000, ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಸಮಥಿಂಗ್ 40,000, ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ. 3 ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಒಂದು ಜಾನಪದ ಇದೆ, ಇನ್ನೊಂದು ಗೇಮಿಂಗ್ ಏನಿದೆ, ಇನ್ನೊಂದು ಬಂದುಬಿಟ್ಟು ಇದು ರೋಸ್ಟಿಂಗ್ ರಿಲೇಟೆಡ್ ಒಂದು ಚಾನಲ್ ಇದೆ, ಡಿಲೀಟ್ ಆಗಿದೆ. ಡಿಲೀಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಹೇಳ್ಬೇಕಾರೆ ಅವ್ರು ಮಾಡಿದಂಥ ಮಿಸ್ಟೇಕು. ಅದೇನಪ್ಪ ಮಿಸ್ಟೇಕ್ ಅಂದರೆ ಮೇನ್ ಇಂಪಾರ್ಟೆಂಟ್ ಕ್ಲಿಯರಾಗಿ ಹೇಳ್ತೀನಿ. ಏನಪ್ಪ ಅಂದರೆ ಹೇಳ್ಬೇಕಾರೆ ಈಗ ನೀವು ನೋಡ್ಬೋದು, ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಮೊದಲು ಯಾವ ರೀತಿ ಯೂಟ್ಯೂಬ್ ಆ ರೀತಿ ಅಂದರೆ ಮೊದಲು ಯಾವ ರೀತಿ ಇತ್ತು ಯೂಟ್ಯೂಬ್ ಆ ರೀತಿ ಇವಾಗ ಇಲ್ಲ. ಯೂಟ್ಯೂಬ್ ಅನ್ನೋದು ತುಂಬ ಚೇಂಜ್ ಆಗಿದೆ. ಯೂಟ್ಯೂಬ್ ಅನ್ನೋದು ಪ್ರತಿ ದಿನಕ್ಕೆ ಮೂಮೆಂಟ್ ಚೇಂಜ್ ಆಗ್ತಿದೆ. ರೂಲ್ಸ್ ಮೇಲೆ ರೂಲ್ಸು, ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದೆ. ನೀವೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾವು ಪರ್ಮನೆಂಟಾಗಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ಹಂಗೆ ಅಲ್ಲ. ಅವರು ಮಾಡಿದ ಮಿಸ್ಟೇಕ್ ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಏನಪ್ಪನ ಯೂಟ್ಯೂಬ್ ಅನ್ನೋದು AI ಜೊತೆ ಕೈ ಜೋಡಿಸಿದೆ. AI ಅನ್ನೋದು ಅದೊಂದು ಸಿಸ್ಟಮ್. ಅದೇನಪ್ಪರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟು AI ಅಂದ್ರೆ AI ಜೊತೆ ಯೂಟ್ಯೂಬ್ದವರು ಕೈ ಜೋಡಿಸಿದ್ದಾರೆ. ಕ್ಲಿಯರ್ ಇರ್ಬೇಕಾದ್ರೆ ಕೈ ಜೋಡಿಸಿದ್ದಾರೆ. ಯೂಟ್ಯೂಬ್ದವರು ಎಲ್ಲ ಯಾಂಡವರು ಏನು ಮಾಡಿದ್ದಾರೆ, AI ಕೈಯಲ್ಲಿ ಕೊಟ್ಟುಬಿಟ್ಟಿದ್ದಾರೆ, ಆ ಸಿಸ್ಟಮ್ನಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಇವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಈ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಮ್ಯಾಕ್ಸಿಮಮ್ ಎಲ್ಲ ನಾವಾಗಿರ್ಬೋದು, ನೀವು ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಮಗೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಲೈಫ್ ನಡಿಬೇಕಾದ್ರೆ ದುಡ್ಡು ಬೇಕು. ಆ ದುಡ್ಡಿಗೋಸ್ಕರ ಇವ್ರು ಏನು ಮಾಡಿದ್ದಾರೆ, ಪ್ರಮೋಷನ್ ಮಾಡಿದ್ದಾರೆ. ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಪ್ರಮೋಷನ್ ಮಾಡಿದ್ದಾರೆ. ಆದ್ರೆ ಬಟ್ ಅವ್ರೇನು ಇಲ್ಲಿಗಲ್ ಇದು ಮಾಡಿಲ್ಲ. ಆದ್ರೆ ಬಟ್ ಪ್ರಮೋಷನ್ ಮಾಡಿದ್ದಾರೆ. ಆದ್ರೆ ಬಟ್ ಏನಾಗಿದೆ, ಆ ಪ್ರಮೋಷನ್ ಮಾಡಿದಂಥ ವಿಡಿಯೋ ಒಬ್ಬರು ಟೈಟಲ್ ಯೂಸ್ ಮಾಡಿದರೆ ಔಟ್ ಟು ಅರ್ನ್, ಈ ರೀತಿ ಒಂದು ಟೈಟಲ್ ಯೂಸ್ ಮಾಡಿದ್ರೆ, ಇನ್ನೊಬ್ಬರು ಬಂದ್ಬಿಟ್ಟು ತಮ್ನೆಲ್ ಹಾಕಿದ್ದಾರೆ, ಇನ್ನೊಬ್ಬರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಆ ಒಂದು ಬೇರೆ ರೀತಿ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದಾರೆ. ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದಾರೆ. ಒಬ್ಬರು ಟೈಟಲು, ಒಬ್ಬರು ತಮ್ನೆಲ್, ಒಬ್ಬರು ಲಿಂಕು, 3 ಜನ ಹಾಕಿದ್ದಾರೆ. ಫ್ರೆಂಡ್ ಸರ್ಕಲಲ್ಲಿ ಇದ್ದಾರೆ. ಆದ್ರೆ ಬಟ್ ಈ ರೀತಿ ಆಗಿದೆ. ಅದಕ್ಕೋಸ್ಕರ ಯೂಟ್ಯೂಬ್ನಿಂದ ಸ್ಟ್ರೈಕ್ ಬಂದಿದೆ. ಸ್ಟ್ರೈಕ್ ಬಂದ ಕಾರಣದಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್. ಅವರು ಮ್ಯಾಕ್ಸಿಮಮ್ ಒಂದೇ ವೀಡಿಯೋ ಬಂದಿಲ್ಲ, ಮ್ಯಾಕ್ಸಿಮಮ್ 3 ವಿಡಿಯೋಗೆ ಬಂದಿದೆ ಅವರಿಗೆ. 3 ವಿಡಿಯೋಗೆ ಒಂದೊಂದು ಸ್ಟ್ರೈಕ್. ಅಂದರೆ ಕೇವಲ 90 ದಿನಗಳಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 3 ಸ್ಟ್ರೈಕ್ ಬಂದರೆ
ಚಾನಲೇ ಡಿಲೀಟು. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಕೋಆಪ್ರೇಟಿವ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು. ಮೇನಪ್ಪ ಈ ಕಮ್ಯುನಿಟಿ ಅನ್ನೋದು ಯೂಟ್ಯೂಬ್ದವ್ರು ಕೊಡ್ತಾರೆ, ಕೋಆಪ್ರೇಟಿವ್ ಸ್ಟ್ರೈಕ್ ಅನ್ನೋದು ಇನ್ನು ನಮ್ಮಂಥ ಪರ್ಸನ್ ಕೊಡ್ತಾರೆ. ಈ ರೀತಿ ನೋಡಿ ತಿಳ್ಕೊಳ್ಳಿ. ಈಗ ಅವ್ರ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು. ಇದಕ್ಕೆಲ್ಲ ಕಾರಣ ಏನು? ಎ ಐ ಅನ್ನೋದು ಅವ್ರು ಏನು ಅದರಲ್ಲಿ ಅಪ್ಲಿಕೇಶನಲ್ಲಿ ಬೇರೆ ರೀತಿ ಇಲ್ಲಿಗಲ್ ಏನು ಮಾಡಿಲ್ಲ. ಆದರೆ ಬಟ್ ಅವರು ಪ್ರಮೋಷನ್ ಮಾಡಿದ್ರೆ ಅದೊಂದು ತಪ್ಪು ಇಲ್ಲ ಅಂತ ಅನ್ನಲ್ಲ ನಾನು. ಆದರೆ ಬಟ್ಟು ಈ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಎ ಐ ಜೊತೆ ಕೈ ಜೋಡಿಸಿದ್ದಾರೆ. ಈ ಎ ಐ ಅನ್ನೋದು ತುಂಬ ಇಂಪ್ರೂವ್ ಆಗಿದೆ. ಎ ಐದವ್ರಿಗೆ ಯೂಟ್ಯೂಬ್ದವ್ರು ಹೇಳ್ಬಿಟ್ಟಿದ್ದಾರೆ, ಅವ್ರು ಟೈಟಲ್ ಆಗಿರ್ಬೋದು ತಮ್ಮಲ್ಲಿ ಜಸ್ಟ್ ಔಟ್ ಟು ಅರ್ನ್ ಅಂತ ಹಾಕಿಬಿಟ್ರೆ ಮುಗೀತು, ಹಾಕಿಬಿಡಿ ಸ್ಟ್ರೈಕ್ ಕೊಟ್ಟುಬಿಡಿ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯ ಆದರೆ ಒಂದು ತುನ ಅವ್ರ ಮುಂದೆ ಕೈ ಚಾಚಿ ಕಣ್ಣೀರಾಕಿ ಏನಾದರೂ ಕೇಳಿದ್ರೆ ಸ್ವಲ್ಪ ಸಹಾಯ ಮಾಡ್ತಾರೆ. ಆದರೆ ಬಟ್ ಈ ಸಿಸ್ಟಮ್ ಅನ್ನೋದು ಏನೂ ಸಹಾಯ ಮಾಡಲ್ಲ. ಅದಕ್ಕೆ ಮನುಷ್ಯತ್ವ ಅನ್ನೋದು ಇರಲ್ಲ, ಅದಕ್ಕೆ ಹೃದಯ ಅನ್ನೋದು ಇರಲ್ಲ. ಯಾಕಂದರೆ 1 ವರ್ಷ 2 ವರ್ಷ ಕಷ್ಟಪಟ್ಟು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಡೈರೆಕ್ಟಾಗಿ ಒಬ್ಬ ಮನುಷ್ಯ ಆದರೆ ಚೆಕ್ ಮಾಡಿ ನೋಡಿ ಯೋಚನೆ ಮಾಡಿ ಆಗ್ತಾರೆ. ಆದರೆ ಬಟ್ ಇವರು ಸಿಸ್ಟಮ್ ಏನು ಯೋಚನೆ ಮಾಡಲ್ಲ, ಹಿಂದೆ ಮುಂದೆ ನೋಡಲ್ಲ, ಅವ್ರ ಕಷ್ಟ ಅವ್ರ ಪಟ್ಟಂಥ ಶ್ರಮ ಏನೂ ನೋಡಲ್ಲ, ಡೈರೆಕ್ಟ್ ಹಾಕಿಬಿಡೋದು. ಅದೇ ರೀತಿಯಾಗಿ ಅವ್ರ ಚಾನಲ್ ಡಿಲೀಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಆಗ್ತಾನೆ ಯೂಟ್ಯೂಬ್ನಲ್ಲೇ ಈಗಾಗಲೇ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ಹೇಳಿದ್ದೀನಿ. ಏನಪ್ಪ ಹೇಳಿದೆ ಅಂದರೆ, ನೀವೇನಾದರೂ ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ರೆ ಈಗ ಆದಷ್ಟು ಯೂಟ್ಯೂಬ್ ಚಾನಲ್ ಎಷ್ಟೋ ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಚಾನಲ್ ಡಿಲೀಟ್ ಆಗಿದೆ. ಅದಕ್ಕೋಸ್ಕರ ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗಿದೆ ಅರ್ನಿಂಗ್ ರಿಲೇಟೆಡ್. ಅದಕ್ಕೋಸ್ಕರ ನೀವೇನು ಮಾಡಿ ಟೈಟಲ್ನಲ್ಲೇ ಆಗಿರ್ಬೋದು, ತಮಿಳ್ನಲ್ಲೇ ಆಗಿರ್ಬೋದು, ಅಪ್ ಅಂತ ಹಾಕಿ ಅಂತ ಹೇಳಿದ್ದೀನಿ. ಅಂದರೆ ಅಪ್ ಟು ಅರ್ನ್ ಮಾಡ್ಬೋದು. ಅರ್ನಿಂಗ್ ತುಂಬ ಜನ ಅವ್ರು ಏನು ಮಿಸ್ಟೇಕ್ ಮಾಡಿದ್ರೆ ಅರ್ನಿಂಗ್ ಮಾಡ್ಬೋದು ಅಂತ ಹಾಕಿಲ್ಲ. ಅವರು ಅರ್ನಿಂಗ್ ಮಾಡ್ತೀರಾ, ಪ್ರತಿದಿನಕ್ಕೆ 1,000 ಅರ್ನಿಂಗ್ ಮಾಡ್ತಾರೆ. ಹಂಗಲ್ಲ, ಅರ್ನಿಂಗ್ ಮಾಡ್ಬೋದು. ನೀವು ಏನೇ ಮಾಡಿದ್ರು ಕೂಡ ಅಪ್ ಟು ಯೂಸ್ ಮಾಡಬೇಕು. ಅಪ್ ಟು ಅಂದರೆ ನೀವು ತಮಿಳಲ್ಲಿ ಕೂಡ ಅಪ್ ಟು ಹಾಕ್ಬೇಕು. ಇದರಿಂದ ಏನಂತೆ ಜನಕ್ಕೆ ಮಾಡಬಹುದು, ಸಾಧ್ಯತೆ ಇದೆ ಅಂತ ಈ ರೀತಿ ಗೊತ್ತಾಗುತ್ತೆ. ಅದಕ್ಕೋಸ್ಕರತೀನಿ ಯಾವುದೇ ಕಾರಣಕ್ಕೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟ. ನೀವೇನಾದರೂ ಒಂದು ವೇಳೆ ಈಗ ಮಾಡಿಲ್ಲಪ್ಪ ಅಂದರೆ ಹಳೆಯ ಕಾಲದಲ್ಲಿ ಮಾಡಿರ್ತಾರೆ, ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ಅವಾಗ ಮಾಡಿರ್ತಾರೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಬೇರೆ ಅಪ್ಲಿಕೇಶನ್ ರಿಲೇಟೆಡ್ ವೀಡಿಯೋ ಮಾಡಿರ್ತಾರೆ, ಅವನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತೆಲ್ಲ ನಾಳೆ ನಿಮಗೆ ಹೊಡೆತ ಬೀಳುತ್ತೆ. ಅದಕ್ಕೋಸ್ಕರತೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟ. ಅವ್ರ ಚಾನಲ್ ಡಿಲೀಟ್ ಆಗಿದೆ ಅಂದರೆ ನಿಮ್ಮ ಚಾನಲ್ ನೀವು ಕೂಡ ಡಿಲೀಟ್ ಮಾಡ್ಕೋಬೇಕು, ಹೋಗಲೇಬೇಡಿ. ಆವಾಗ ನೀವು ಡಿಲೀಟ್ ಮಾಡಿದ ತಕ್ಷಣ ಈ ಕನ್ನಡ ಟೆಕ್ ಕಿಡ್ಸ್ ಆಗಿರ್ಬೋದು, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಮೆಸೇಜ್ ಮಾಡಿ ಹೆಲ್ಪ್ ಕೇಳಿದರೆ ಯಾರೂ ಮಾಡಲ್ಲ. ನಮ್ಮ ಮನೆಗೆ ಬಂದರೂ ಕೂಡ ನಾನು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ರಿಪ್ಲೈ ಮಾಡಿದ್ರು ಕೂಡ, ಅವ್ರು ಕೂಡ ನೀವು ಚಾಟಿಂಗ್ ಮಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ, ನೀವು ಮಾಡಿದ್ರೆ ಮಿಸ್ಟೇಕ್ ಅದಕ್ಕೆ ಬಂದಿದೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಾಗಿ ನನಗೆ ಗೊತ್ತು, ಒಂದು ಚಾನಲ್ ಇಷ್ಟು ಇಂಪ್ರೂವ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಗೊತ್ತು. ಅದಕ್ಕೋಸ್ಕರ ನೀವು ಕೂಡ ಆ ರೀತಿ ಮಿಸ್ಟೇಕ್ ಮಾಡ್ಕೊಂಡು ನೀವು ಕೂಡ ನಿಮ್ಮ ಚಾನಲ್ ಡಿಲೀಟ್ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಬೇಡಿ. ಏನಾದರೂ ಒಂದು ವೇಳೆ ನೀವು ಮಿಸ್ಟೇಕ್ ಮಾಡೋದು ಈಗಲೇ ತಿದ್ದುಕೊಡಿ. ಯಾಕಂದರೆ ಯೂಟ್ಯೂಬ್ ಮಾಡೋದು ತುಂಬ ಅಷ್ಟಕ್ಕಿದೆ. ಮೊದಲು ಯಾವ ರೀತಿ ಇತ್ತೋ ಆ ರೀತಿ ಇಲ್ಲ. ಮೊದಲು ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನು ಕೇರ್ ಮಾಡ್ತಾ ಇರೋಕ್ಕಿಲ್ಲ. ಆದರೆ ಬಟ್ ಇವಾಗ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಚೆಕ್ ಆಗುತ್ತೆ, ಆಗಾಗ ಗೊತ್ತಾಗುತ್ತೆ. ಅಂದರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ. ಇದರಿಂದಲೇ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮೂಲಕ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಏನು ಹೇಳೋದು ತುಂಬ ಸಿಂಪಲ್. ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಇಷ್ಟೇ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಹೇಳ್ಬೇಕಾರೆ ಪಾಪ ಅವರು ಎಷ್ಟೋ ಕಣ್ಣೀರು ಹಾಕಿದ್ರು ನನ್ನ ಮುಂದೆ ಹೇಳ್ಕೊಂಡ್ರೆ, ನಾ ಕಷ್ಟಪಟ್ಟಿದ್ದೀನಿ ಮನೇಲಿ ಹಂಗೋ ಹಿಂಗೋ ಮಾಡಿ ಗೊತ್ತಿಲ್ಲದೆ ಮಾಡಿದ್ದೀನಿ. ಆದರೆ ಬಟ್ ಈ ರೀತಿ ಆಯ್ತಲ್ಲ, ಇನ್ನೊಬ್ರಿಗೆ ದುಡ್ಡು ಕೊಟ್ಟು ನಾನು ಸಾಂಗ್ ಆಡಿಸಿದ್ದೀನಿ, ಅಮೌಂಟ್ ಹಾಕಿ ಸಾಂಗ್ ಆಡಿಸಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಜಸ್ಟ್ ಒಂದು ಪ್ರಮೋಷನ್ ಮಾಡೋದಕ್ಕೆ ಈ ರೀತಿ ಆಯ್ತಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟ, ಪ್ರಮೋಷನ್ ಮಾಡಬೇಡಿ, ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾಕಂದರೆ ನಿಮಗೆ ಹೇಳೋನಷ್ಟು ದೊಡ್ಡವನಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನನ್ನ ಪ್ರಕಾರ ಪ್ರಮೋಷನ್ ಮಾಡೋದು ತಪ್ಪು. ನೀವೇನಂತಾರೋ ಬಿಡ್ತಾರೋ ನನಗೆ ಅದೇ ಏನು ಸಮಸ್ಯೆ ಇಲ್ಲ. ಆದ್ರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳಿದ್ರೆ ಪ್ರಮೋಷನ್ ಮಾಡೋದು ತಪ್ಪು. ಯಾಕಂದರೆ ನಿಮ್ಮಿಂದ ಈಗ ನಾನು ಒಂದು ಯಾವುದೋ ಅಪ್ಲಿಕೇಶನ್ ಪ್ರಮೋಟ್ ಮಾಡ್ತಾಯಿದ್ದಂದ್ರೆ ನನ್ನಿಂದ ಎಷ್ಟೋ ಜನ ಲಾಸ್ ಆಗ್ತಾರೆ. ನನಗೆ ಬರುತ್ತೆ ದುಡ್ಡು, ಇಲ್ಲಂತ ಲಾಸ್ ಆಗ್ತಾರೆ. ಆದ್ರೆ ಬಟ್ ನಾನು ನಿಮಗೆ ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಮ ಇಷ್ಟ, ನೀವು ಮಾಡ್ಬೋದು ಬಿಡ್ಬೋದು. ಆದ್ರೆ ಬಟ್ ಅಪ್ ಟು ಆಗಿರ್ಬೋದು. ಮತ್ತು ಈ ಕೆಲವೊಂದಷ್ಟು ಇದನ್ನಿದೆ, ಈ ಯಾವ ರೀತಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋದು ಪ್ಲೇಸ್ಟೋರ್ನಲ್ಲಿ ಇಲ್ಲದ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ವಾಟರ್ ಮಾರ್ಕ್ ಇಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು, OTT ಪ್ಲಾಟ್ಫಾರ್ಮ್ ಯಾವ ರೀತಿ ಯೂಸ್ ಮಾಡೋದು, ಫ್ರೀಯಾಗಿ ಅಮೌಂಟ್ ಕಟ್ಟಲೆ ಸಬ್ಸ್ಕ್ರಿಪ್ಷನ್ ತೊಗೊಳ್ದೆ, ಈ ರೀತಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಕ್ಕೋಗ್ಬಿಡಿ. ಯಾವುದೇ ರೀತಿ ಮಾಡೋಕ್ಕೋಗ್ಬಿಡಿ. ಮಾಡಿದರೆ 100% ಸ್ಟ್ರೈಕ್ ಕೊಡ್ತಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ, ಮುಂದೆ ಎಚ್ಚರಿಕೆ ಅಂತ ಹೇಳ್ತಾ ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಫ್ಯಾಮಿಲೀಸ್ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ. ಅದ್ರ ಜೊತೆ ವಿಡಿಯೋ ಇಷ್ಟ ಆದರೆ ಚಿಕ್ಕದಾಗಿ ಕಮೆಂಟ್ ಹಾಕಿ. ಅದ್ರ ಜೊತೆ ಈ ಒಂದು ವಿಡಿಯೋ ಪ್ರೀತಿಯನ್ನು ಲೈಕ್ ಮಾಡ್ಕೊಳ್ತೈತೆ. ಇವತ್ತು ಮುಗಿಸ್ತು ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಸ್ವಲ್ಪ ಜೀವನ ಮತ್ತೆ ಸಿಗ್ತೇನೆ ಇಷ್ಟು ಎಲ್ಲರಿಗೆ. ಅದು ಪ್ರತಿ ಒಂದು ವಿಡಿಯೋ ನೋಡ್ತಾರೆ ಅಲ್ಲಿವರಿಗೆ ಎಲ್ಲರಿಗೆ ಜೀವನ ಮತ್ತೆ ಸಿಗ್ತೇನೆ. ಬಾಯ್.